ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್. ಇವತ್ತು ನಾನು ಯಾವುದೇ ರೀತಿಯಾದ ರೆಸಿಪೀಸ್ ಮಾಡ್ತಾ ಇಲ್ಲ. ಇವತ್ತು ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಎಲ್ಲಿಗೋ ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಅಂತಂದರೆ ನನ್ನ ಮಗನ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಅವನ್ನ ನಾವು ರೆಸಿಡೆನ್ಸಿ ಸ್ಕೂಲ್ಗೆ ಹಾಕಿದ್ದೀವಿ. ಅಳಿಕೆ ಶ್ರೀ ಸತ್ಯಸಾಯಿ ಲೋಕ ಸೇವಾ ಟ್ರಸ್ಟ್ ಅಂತ ರೆಸಿಡೆನ್ಸಿ ಸ್ಕೂಲ್ ಹೆಸರು. ಅಲ್ಲಿಗೆ ಹಾಕಿದ್ದೀವಿ. ಅಳಿಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಗೆ ಅವನಿಗೆ 8th ಕ್ಲಾಸಿಗೆ ಈ ವರ್ಷ ಹಾಕಿದ್ದೀವಿ. ಅವನ್ನ ಬಿಟ್ಟು ತುಂಬ ದಿನ ಆಯಿತು. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಅವನ್ನ ನೋಡ್ಕೊಂಬರೋಣ ಅಂತ ಹೊರಟಿದ್ವಿ. ಬೆಳಗ್ಗೆನೇ ಬೇಗ ಎದ್ದು 4:15ಗೆ ಎದ್ದು ತಿಂಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಅವನಿಗೂ ಸ್ವಲ್ಪ ತಿಂಡಿ ತಿನ್ನಿಸ್ಕೊಂಡು, ಮನೆ ತಿಂಡಿ ತಿಂದ ಆಗುತ್ತಲ್ವ, ಹಾಗಾಗಿ ಅವನಿಗೂ ತಿಂಡಿ ಪ್ಯಾಕ್ ಮಾಡಿಕೊಂಡು ನಾವು ಬೇಗನೆ ಹೊರಟ್ವಿ. ಅರೌಂಡ್ ಮನೆಯಿಂದ ಬಿಟ್ಟಾಗೆ 7 o'clock ಆಗಿಬಿಟ್ಟಿತ್ತು. ಹೊರಟ್ವಿ ನಾವು. ನೋಡಿ ನನ್ನ ಮುಖ ಎಷ್ಟು ಬ್ರೈಟ್ ಆಗಿದೆ ಅಂತ. ಯಾಕಂದರೆ ನಾನು ನನ್ನ ಮಗನ ನೋಡ್ತೀನಿ ಅನ್ನೋ ಖುಷಿ ಇತ್ತು. ತುಂಬ ಎಕ್ಸೈಟ್ಮೆಂಟಿಂದ ನಾನು ನನ್ನ ಮಗನ ನೋಡ್ತೀನಿ ಅಂತ ಹೊರಟಿದ್ವಿ. ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದರು ರೆಡಿಯಾಗಿ ಹೊರಟಿದ್ವಿ ಬೇಗನೆ. ನೀವು ನೋಡ್ತಿರ್ಬೋದು ನಾನು ಎಷ್ಟು ಖುಷಿಯಾಗಿದ್ದೀನಿ. ಯಾಕಂದರೆ ಅವನ್ನ ಆಲ್ಮೋಸ್ಟ್ ಒಂದು 15 days ಆಯಿತು ಅವನು ನೋಡೇ ಇಲ್ಲ. ಫೋನಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ, ಆದರೆ ಫೋನಲ್ಲಿ ಡೈರೆಕ್ಟಾಗಿ ಮುಖ ನೋಡಿದಾಗ ಆಗಲ್ವಲ್ಲ. ಹಾಗಾಗಿ ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬ ಖುಷಿಯಲ್ಲಿ ಹೊರಟ್ವಿ ನಾವೆಲ್ಲ. ನಮಗೆ ಒಂದು ಸ್ವಲ್ಪ ಭಯ ಇತ್ತು. ಯಾಕಂದರೆ ಶಿರಾಡಿ ಘಾಟಲ್ಲಿ ಗುಡ್ಡ ಕುಸಿತ ಆಗ್ತಾಯಿತ್ತು, ಮಳೆ ತುಂಬ ಜಾಸ್ತಿ ಬರ್ತಾಯಿತ್ತು ಜೂನಲ್ಲಿ ಅಂತ. ಅವಾಗ ಹೊರಟಿದ್ವಿ. ಆ ಟೈಮಲ್ಲೇ ಫುಲ್ಲು ಮಳೆ ಬಂದು ಗುಡ್ಡ ಕುಸಿತ ಆಗಿ ಫುಲ್ಲು ಟ್ರಾಫಿಕ್ ಜಾಮ್ ಎಲ್ಲ ಆಗ್ತಾಯಿತ್ತು. ಟಿ ವಿಲಿ ತೋರಿಸ್ತಾ ಇದ್ವಿ ನೋಡಿ. ಎಲ್ಲ ಗುಡ್ಡ ಕುಸಿತ ಆಗಿ ಸೈಡಿಗೆಲ್ಲ ಎಳೆದಾಕಿದ್ದಾರೆ. ಆಲ್ಮೋಸ್ಟ್ ನಾವು ಹೋಗೋಷ್ಟೊತ್ತಿಗೆ ಯಾವ ಗುಡ್ಡ ಕುಸಿತ ಇರಲಿಲ್ಲ. ನಮ್ಮ ಪುಣ್ಯ ಅವತ್ತು ಯಾವುದೇ ರೀತಿಯಾದ ಜೋರು ಮಳೆ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಭಯದಿಂದವೇ ಹೋದ್ವಿ. ಯಾಕಂದರೆ ಮಲೆನಾಡಲ್ಲಿ ಯಾವಾಗ ಮಳೆ ಬಂದುಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದು ಸ್ವಲ್ಪ ಹೊತ್ತಿಗೆ ಜೋರಾಗಿ ಮಳೆ ಬಂದುಬಿಡುತ್ತೆ, ಒಂದು ಸ್ವಲ್ಪ ಹೊತ್ತಿಗೆ ನಿಂತೋಗ್ಬಿಡುತ್ತೆ. ನಾವಿಲ್ಲಿ ಹೊರಟ್ವಿ. ಶಿರಾಡಿ ಘಾಟ್ ಮೇಲೆ ಹತ್ತುತ್ತಾ ಫುಲ್ಲು ಫಾಗ್ ಶುರುವಾಯಿತು. ಅಲ್ಲಲ್ಲಿ ವಾಟರ್ ಫಾಲ್ಸ್ ಎಲ್ಲ ಇದ್ದು. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ದೊಡ್ಡದಾಗಿತ್ತು ವಾಟರ್ ಫಾಲ್ಸ್. ಇಲ್ಲಿ ನಿಂತ್ಕೊಂಡು ತಿಂಡಿ ತಿನ್ನೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸುತ್ತಮುತ್ತ ಗ್ರೀನರಿ ಅಂತೂ, ಪ್ರಕೃತಿ ಅಂತೂ ತುಂಬ ಸುಂದರವಾಗಿತ್ತು. ಅಷ್ಟು ಚೆನ್ನಾಗಿತ್ತು ಅಂದರೆ ನಾನು ಇಲ್ಲಿ ಕೆಲವೊಂದು 2 ಫೋಟೋಸು ಆಮೇಲೆ ಕೆಲವೊಂದು ವೀಡಿಯೋಸ್ ತಕ್ಕೊಂಡೆ. ಜಾಸ್ತಿ ತಕ್ಕೊಳ್ಳೋಂಗಿರಲಿಲ್ಲ, ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ. ಯಾಕಂದರೆ ಅವನನ್ನು ನೋಡ್ಕೊಂಬರಬೇಕು, ಮತ್ತೆ ರಿಟರ್ನ್ ಆಗಬೇಕಾಗಿತ್ತು. ಹಾಗಾಗಿ ತುಂಬ ಜಾಸ್ತಿ ಹೊತ್ತೇನು ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೀನರಿ ತುಂಬ ಚೆನ್ನಾಗಿದೆ. ತುಂಬ ಪ್ರಕೃತಿಯನ್ನು ತುಂಬ ಸುಂದರವಾಗಿರುತ್ತೆ ಅಂತಾರಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ಆ ಫಾಗ್ ಆಗಲಿ, ಆ ಬೆಟ್ಟ ಗುಡ್ಡ ಆಗಲಿ, ಆ ಹಸಿರಾಗಲಿ, ಆ ಮರಗಿಡ ಆಗಲಿ ತುಂಬ ಚೆನ್ನಾಗಿತ್ತು. ಕೆಲವೊಂದು ಅಲ್ಲಲ್ಲೇ ಚಿಕ್ಕ ವಾಟರ್ ಫಾಲ್ಸ್ ಎಲ್ಲ ಆಗಿದೆ ಮಳೆಯಿಂದಾಗಿ. ನೋಡಿ, ನಾವಿಲ್ಲಿ ತಿಂಡಿ ತಿಂದ್ಕೊಂಡು ಮತ್ತೆ ಹೊರಟ್ಬಿಟ್ಟಿವಿ. ತುಂಬ ಹೊತ್ತಿರಲಿಲ್ಲ ಅಲ್ಲಿ. ಅರೌಂಡ್ ಒಂದು 20 minutes ಇದ್ವಿ ನಾವು ತಿಂಡಿ ತಿನ್ನೋವರೆಗೂ ಮಾತ್ರ. 1-2 ಫೋಟೋ ತೊಗೊಂಡು 1-2 ವೀಡಿಯೋಸ್ ಮಾಡ್ಕೊಂಡು ಹೊರಟ್ಬಿಟ್ಟು ಇರಲಿಲ್ಲ ತುಂಬ ಹೊತ್ತು. ಮತ್ತು ನಾನು ಅಲ್ಲಿ ಹೋಗಿ ನನ್ನ ಮಗನ ಹತ್ರ ಸ್ವಲ್ಪ ಜಾಸ್ತಿ ಹೊತ್ತು ಕಾಲ ಕಳಿಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ನಾವು ತುಂಬ ಹೊತ್ತಿರಲಿಲ್ಲ. 1-2 ವೀಡಿಯೋ 1-2 ಫೋಟೋಸ್ ತೊಗೊಂಡಿದ್ದೀವಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಬಂದ್ವಿ 12 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದ್ವಿ. ನೋಡಿ, ಇದೆ ನನ್ನ ಮಗನ ಸ್ಕೂಲು ಹಾಸ್ಟೆಲು, 2 ಒಂದರಲ್ಲೇ ಇದೆ. ಶ್ರೀ ಸತ್ಯಸಾಯಿ ಲೋಕ ಸೇವಾ ಅಳಿಕೆ ಅಂತ. ಇಲ್ಲಿ ನೋಡಿ, ದೊಡ್ಡ ಹಾಲ್ ಇತ್ತು ಹಾಸ್ಟೆಲ್ ಮೇಲೆ. ಅಲ್ಲೇ ಪೇರೆಂಟ್ಸು ಆಮೇಲೆ ಮಕ್ಕಳು ಜೊತೆಗೆ ಕೂತ್ಕೊಂಡಿದ್ರು. ಅವ್ರವ್ರ ಪೇರೆಂಟ್ಸು ಅವ್ರವ್ರ ಮಕ್ಕಳ ಜೊತೆಗೆ ಮೀಟ್ ಆಗ್ತಾ ಅವ್ರು ತಂದಿದ್ದ ತಿಂಡಿ ತಿನ್ನಿಸ್ಕೊಂಡು ಎಲ್ಲರೂ ಇಲ್ಲಿ ಫ್ರೀಯಾಗಿ ಕಾಲ ಕಳೀತಾಯಿದ್ರು. ನಾವು ಅಲ್ಲೋಗಿ ಕೂತ್ಕೊಂಡು ಕಾಲ ಕಳೆದ್ವಿ. ಅವ್ನಿಗೆ ನಾನು ತಂದಿದ್ದ ತಿಂಡಿ ಹಾಗೆ ಟಿಫನ್ನು ಎಲ್ಲ ತಿಂಡಿ ತಿನ್ನಿಸ್ದೆ. ನೋಡಿ, ಇಲ್ಲಿ ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದು ತಿನ್ನಿಸ್ತಾ ಇದ್ದಾರೆ ತಿಂಡಿನ. ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕ್ಯಾಂಟೀನ್ಗೆ ಹೋದ್ವಿ. ಕೆಳಗಡೆ ಕ್ಯಾಂಟೀನ್ಗೆ ಹೋಗಿ ಮತ್ತು ಅವ್ನಿಗೆ ಏನು ಬೇಕೋ ಥಿಂಗ್ಸ್ ನಾವು ಕೊಡಿಸಿ ಮತ್ತೆ ವಾಪಸ್ ರಿಟರ್ನಾಗಿ ಮತ್ತೆ ಅವ್ನ ಸ್ಕೂಲ್ಗೆ ಬರ್ತಾಯಿದ್ದೀವಿ. ಇಲ್ಲಿ ಅಳಿಕೆಯಲ್ಲಿ ಏನಪ್ಪ ಅಂತಂದರೆ 2 ಸ್ಕೂಲು ಇದೆ, ಕಾಲೇಜ್ ಇದೆ. 8th 9th 10th ಹಾಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದೆ. ಅದು ಕಾಲೇಜ್ಗೆ ಸಪ್ರೇಟ್ ಹಾಸ್ಟೆಲ್ಲು ಕಾಲೇಜು, ಆಮೇಲೆ ಸ್ಕೂಲ್ಗೆ ಸಪ್ರೇಟು
ಸ್ಕೂಲು ಹಾಸ್ಟೆಲ್ ಇದೆ. ಹಂಗಾಗಿ ಸಪ್ರೇಟಾಗಿದೆ ಎರಡು, ಒಂದು ಕಡೆ ಇಲ್ಲ. ನನ್ನ ಮಗ ತೋರಿಸ್ತಾ ಇದ್ದಾನೆ ನಾವು ಎಲ್ಲೆಲ್ಲಿಗೆ ಬರ್ತೀವಿ, ಎಲ್ಲೆಲ್ಲಿ ಆಟ ಆಡ್ತಿದ್ವಿ ಅಂತ ತುಂಬ ಮಾತಾಡಿದ್ವಿ. ಹಾಗೆ ಇಲ್ಲಿ ನೋಡಿ ಎಷ್ಟೋ ದಿನ ಆಗೋಗಿತ್ತು ನನ್ನ ಮಗನ ನೋಡಿ. ಹಾಗೆಯೇ ಎಲ್ಲ ಸುತ್ತಮುತ್ತ ವಾತಾವರಣನೂ ಸ್ವಲ್ಪ ಶೂಟ್ ಮಾಡಿದೆ. ಚೆನ್ನಾಗಿದೆ ಎಲ್ಲ, ಫುಡ್ಡು ಗಿಡ್ಡು ಎಲ್ಲ ತುಂಬ ಚೆನ್ನಾಗಿದೆ. ಅವನಿಗೆ ಸೆಟ್ ಆಗಿದೆ. ಮೇನ್ ಆಗಬೇಕಾಗಿರೋದು ಅವ್ನು ಸೆಟ್ ಆಗಬೇಕಾಗಿರೋದು, ಯಾಕಂದರೆ ಅವನೇ ಅಲ್ಲಿ ಇರಬೇಕಾದನು ಅವ್ನಿಗೆ ಸೆಟ್ ಆಗಬೇಕು. ಫುಡ್ಡೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅವನಿಗೆ. ನಾವು ಫಸ್ಟ್ ಟೈಮು ಹೇಗಿರ್ತಾನೆ ಅಂದ್ಕೊಂಡಿದ್ದೆ, ಇಲ್ಲ ಅವನಿಗೆ ಅಡ್ಜಸ್ಟ್ ಆಗಿದೆ. ಅವನು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟಿದ್ರೆ ನೋಡಿರಿ, ಇದ್ರದ್ದೇ ಭಯ ಇದ್ದಿದ್ದು. ಯಾಕಂದರೆ ಟ್ರಾಫಿಕ್ ಜಾಮ್ದು ಫುಲ್ಲು ಟ್ರಾಫಿಕ್ ಜಾಮು, ಶಿರಾಡಿ ಘಾಟಿಂದನೂ ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು. ಇಲ್ಲಿ ಒಂದು ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಅದು ಮತ್ತೆ ನಾವು ಮನೆಗೆ ಬರೋಷ್ಟೊತ್ತಿಗೆ ಅರೌಂಡ್ 9:30 ಆಗೋಗ್ಬಿಟ್ಟಿತ್ತು. ಊಟ ಮಾಡಿ ಬೆಳಗ್ಗೆಯಿಂದ ಜರ್ನಿ ಮಾಡಿ ಸುಸ್ತಾಗಿದ್ದರಿಂದ ಬೇಗ ಮನ್ಕೊಂಡ್ಬಿಟ್ವಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗಾದರೆ ನಾನು ಬರಲಾ, ಬಾಯ್.